ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರೆಕರೆನ್ಸ್ ರಿಲೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಮತ್ತೆ ಎಕ್ಸಾಮ್ ಅಲ್ಲಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋ ರೀತಿ ಬರೀತಾ ಹೋಗ್ಬೇಕು. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಏನ್ ಕ್ವಶನ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. ಸೊಲ್ಯೂಷನ್ ಕ್ವಶನ್ ಏನ್ ಕೊಟ್ಟಿರೋದು, ಎಫ್ ಎನ್ ಪ್ಲಸ್ 2 ವಿಲ್ ಬಿ ಈಕ್ವಲ್ ಟು ಎಫ್ ಎನ್ ಪ್ಲಸ್ 1 ವಿಲ್ ಪ್ಲಸ್ ಎಫ್ ಎನ್ ಅಂತ ಕೊಟ್ಟಿದ್ದಾರೆ. ವೇರ್ ಎನ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಈ ಎಫ್ ಎನ್ ಪ್ಲಸ್ 1 ಇದೆಯಲ್ಲ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್, ಎಫ್ ಎನ್ ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ತರ್ತೀನಿ, ಈಕ್ವಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತರ್ತೀನಿ. ಎಫ್ ಎನ್ ಪ್ಲಸ್ 2 ಹಂಗೆ ಉಳ್ಕೊಳುತ್ತೆ. ಇವಾಗ ಪ್ಲಸ್ ಎಫ್ ಎನ್ ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಎಫ್ ಎನ್ ಪ್ಲಸ್ 1. ನೆಕ್ಸ್ಟ್ ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ ಎಫ್ ಎನ್, ಸರಿನಾ? ವಿಚ್ ವಿಲ್ ಬಿ ಈಕ್ವಲ್ ಟು 0 ಅಂತ ತಗೋಬೇಕು. ನೋಡಿ, ಈಕ್ವಲ್ ಇಂದ ಈ ಕಡೆ ಬಂದಿರೋದು, ವೇರ್ ಎನ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, -2 ಅನ್ನ ಆಡ್ ಮಾಡ್ತಾ ಹೋಗೋಣ. ಏನು, ಪ್ರತಿಯೊಂದಕ್ಕೂ ಕೂಡ -2 ಅನ್ನ ಆಡ್ ಮಾಡ್ತಾ ಹೋಗೋಣ. ಸೊ ಅವಾಗ ವ್ಯಾಲ್ಯೂ ಏನಾಗುತ್ತೆ, ಎಫ್ ಎನ್ ಮೈನಸ್ ಎಫ್ ಎನ್ ಮೈನಸ್ 1 ಮೈನಸ್ ಎಫ್ ಎನ್ ಮೈನಸ್ 2 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0, ವೇರ್ ಎನ್ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ. ಸರಿನಾ? ಎನ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಏನಕ್ಕಾಗುತ್ತೆ, ಇಲ್ಲಿ ನಾವು -2 ಅನ್ನ ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದೀವಿ. ಒಂದೊಂದ್ಸಲಿ ಇದೇ ಫಾರ್ಮೆಟ್ ಅಲ್ಲಿ ಬರುತ್ತೆ, ಅವಾಗ ಹಿಂಗೆ ಇಟ್ಕೋಬೇಕು. ಏನಾದ್ರು ಬಂದಿಲ್ಲ ಅಂದ್ರೆ ಈ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಸರಿನಾ? ಸೊ ಈಗ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತೊಗೊಳ್ಳೋಣ. ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಆಕ್ಸಿಲರಿ ಈಕ್ವೇಶನ್ ಅನ್ನ ಬರಿಬೇಕು. ಸೊ ಆಕ್ಸಿಲರಿ ಈಕ್ವೇಶನ್ ಈಸ್, ಸೊ ಆಕ್ಸಿಲರಿ ಈಕ್ವೇಶನ್ ಯಾವ ರೀತಿ ಬರೀತೀರಾ, ಈ ತರ ಫಾರ್ಮೆಟ್ ಬಂದಾಗ ಎಫ್ ಎನ್ ಜಾಗದಲ್ಲಿ ಕೆ ಸ್ಕ್ವೇರ್ ಅಂತ ಬರಿಬೇಕು, ಸರಿನಾ? ಎಫ್ ಎನ್ ಜಾಗದಲ್ಲಿ ಕೆ ಸ್ಕ್ವೇರ್ ಅಂತ ಬರಿಬೇಕು. ನೆಕ್ಸ್ಟ್ ಮೈನಸ್ ಇದೆ, ಸೊ ಮೈನಸ್ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಎಫ್ ಎನ್ ಮೈನಸ್ 1 ಜಾಗದಲ್ಲಿ ನಾವು ಕೆ ಅಂತ ಬರಿತೀವಿ. ನೆಕ್ಸ್ಟ್ ಮೈನಸ್ ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಎಫ್ ಎನ್ ಮೈನಸ್ 2 ಜಾಗದಲ್ಲಿ 1 ಅಂತ ಬರಿತೀವಿ, ಸರಿನಾ? ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೈನ್ಗಳು ಏನಿದಾವೆ ಅದು ಸೈನ್ಗಳು ಯಾವ ರೀತಿ ಇದಾವೆ ಅವು ಹಂಗೆ ಉಳ್ಕೊಂತವೆ. ಎಫ್ ಎನ್ ಜಾಗದಲ್ಲಿ ಕೆ ಸ್ಕ್ವೇರ್, ಎಫ್ ಎನ್ ಮೈನಸ್ 1 ಜಾಗದಲ್ಲಿ ಕೆ, ಎಫ್ ಎನ್ ಮೈನಸ್ 2 ಜಾಗದಲ್ಲಿ 1 ಅಂತ ಬರ್ಕೊಂತೀವಿ. ಸೊ ಇವಾಗ ಇದ್ರದ್ದು ಫ್ಯಾಕ್ಟರೈಸೇಷನ್ ಅನ್ನ ಮಾಡಿ. ನೀವು ಕ್ಯಾಲ್ಕುಲೇಟರ್ ಅಲ್ಲಾದ್ರೂ ಮಾಡ್ಬೋದು, ಮ್ಯಾನ್ಯುಯಲ್ ಆಗಾದ್ರೂ ಮಾಡ್ಬೋದು. ಸೊ ಕೆ ವ್ಯಾಲ್ಯೂಸ್ ಏನ್ ಬರ್ತವೆ, ಕೆ ವಿಲ್ ಬಿ ಈಕ್ವಲ್ ಟು, ಸೊ ಇವಾಗ ನೋಡಿ ಕೆ ವ್ಯಾಲ್ಯೂ ನಾವು ಫ್ಯಾಕ್ಟರೈಸ್ ಮಾಡಾದ್ಮೇಲೆ 1 ಪ್ಲಸ್ √5 ಡಿವೈಡೆಡ್ ಬೈ 2 ಬರುತ್ತೆ, ಇನ್ನೊಂದು 1 ಮೈನಸ್ √5 ಡಿವೈಡೆಡ್ ಬೈ 2 ಬರುತ್ತೆ. ಇದಕ್ಕೆ ಈ ಈಕ್ವೇಶನ್ಗೆ ಫ್ಯಾಕ್ಟರೈಸೇಷನ್ ಅನ್ನ ಮಾಡಿದ್ರೆ, ಸೊ ಇವಾಗ ಜನರಲ್ ಸೊಲ್ಯೂಷನ್ ಅನ್ನ ಬರೆಯೋಣ. ಜನರಲ್ ಸೊಲ್ಯೂಷನ್ ಅಥವಾ ಜನರಲ್ ಫಾರ್ಮೆಟ್ ಅಂತ ಬರೀಬಹುದು. ಜನರಲ್ ಸೊಲ್ಯೂಷನ್ ವಿಲ್ ಬಿ ಈಕ್ವಲ್ ಟು ಎಫ್ ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂಟು, ಎಫ್ ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂಟು, ನೋಡಿ ಇಲ್ಲಿ ಮೊದಲನೇ ಏನ್ ಫ್ಯಾಕ್ಟರ್ ಇದೆ ಅದನ್ನ ಇಲ್ಲಿ ಬರ್ಕೊಳ್ಳಿ. 1 ಪ್ಲಸ್ ಅಂತಂದ್ರೆ ರೂಟ್ ವ್ಯಾಲ್ಯೂ 1 ಪ್ಲಸ್ √5 ಡಿವೈಡೆಡ್ ಬೈ 2 ಪವರ್ ಎನ್. ನೆಕ್ಸ್ಟ್ ಪ್ಲಸ್ ಬಿ ಇಂಟು, ಎರಡನೇದೇನು ರೂಟ್ ಇರೋದು ನಮಗೆ 1 ಮೈನಸ್ √5 ಹೋಲ್ ಡಿವೈಡೆಡ್ ಬೈ 2 ಪವರ್ ಎನ್. ಸೊ ಈ ರೀತಿ ನೀವು ಬರ್ಕೋಬೇಕು. ಏನು, ಎ ಇಂಟು 1 ಪ್ಲಸ್ √5 ಹೋಲ್ ಡಿವೈಡೆಡ್ ಬೈ 2 ಪವರ್ ಎನ್ ಪ್ಲಸ್ ಬಿ ಇಂಟು 1 ಮೈನಸ್ √5 ಹೋಲ್ ಡಿವೈಡೆಡ್ ಬೈ 2 ಪವರ್ ಎನ್. ಸೊ ಇದನ್ನ ನಾನು ಈಕ್ವೇಶನ್ ನಂಬರ್ ಎಕ್ಸ್ ಅಂತ ತಗೊಂತೀನಿ, ಸರಿನಾ? ಮೇನ್ ಈಕ್ವೇಶನ್ ಇದು, ಈಕ್ವೇಶನ್ ನಂಬರ್ ಎಕ್ಸ್ ಅಂತ ತಗೊಂತೀನಿ. ಸೊ ಈಗ ನೋಡಿ ಎಫ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅಂದ್ರೆ ಜನರಲ್ ಫಾರ್ಮೆಟ್ ನನಗೆ ಸಿಕ್ಕಿದೆ. ಇಲ್ಲಿ ನೋಡಿದ್ರೆ F0 ಕೊಟ್ಟಿದ್ದಾರೆ ವ್ಯಾಲ್ಯೂ. ಏನು, F0 ಇಸ್ ಈಕ್ವಲ್ ಟು 0. F0 ಎಫ್ ಎನ್ ಅಂದ್ರೆ ಏನಾಯ್ತು, ಎನ್ ಇರುವಂತ ಜಾಗದಲ್ಲಿ ಇಲ್ಲಿ 0 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಷ್ಟೇ. ಇದೇ ಒಂದು ಈಕ್ವೇಶನ್ ನಲ್ಲಿ ಎನ್ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ 0ನ ಸಬ್ಸ್ಟಿಟ್ಯೂಟ್ ಮಾಡಿ. ಲೆಟ್ ಎನ್ ಈಸ್ ಈಕ್ವಲ್ ಟು 0. ಸೊ ಎನ್ 0 ಅಂತ ಬಂದಾಗ F0 ವಿಲ್ ಬಿ ಈಕ್ವಲ್ ಟು ಎ ಇಂಟು 1 ಪ್ಲಸ್ √5 ಬೈ 2 ಹಂಗೆ ಉಳ್ಕೊಳುತ್ತೆ. ಪವರ್ ಎನ್ ಇದೆ ಅಲ್ವಾ, ಸೊ ಅಲ್ಲಿ ಮಾತ್ರ 0 ಬರುತ್ತೆ. ಸೊ ಎ ಇಂಟು 1 ಪ್ಲಸ್ √5 ಹೋಲ್ ಡಿವೈಡೆಡ್ ಬೈ 2 ಪವರ್ 0 ಪ್ಲಸ್ ಬಿ ಇಂಟು 1 ಮೈನಸ್ √5 ಹೋಲ್ ಡಿವೈಡೆಡ್ ಬೈ 2 ಪವರ್ 0. ನೋಡಿ ಎಲ್ಲಿ ಎನ್ ಇದೆ ಅಲ್ಲೆಲ್ಲ 0ನ ಹಾಕ್ಬೇಕು. ಸೊ ಇವಾಗ ಇಲ್ಲಿ ನೀವು ನೋಡಿದ್ರೆ ನಮಗೊಂದು ಕಾನ್ಸೆಪ್ಟ್ ಗೊತ್ತಿದೆ. ಏನು, ಯಾವುದೇ ಒಂದು ವ್ಯಾಲ್ಯೂ ಆಗಿರಲಿ ಅದ್ರ ಪವರ್ ಏನಾದರೂ 0 ಆಗಿದ್ರೆ ಅದು 1ಗೆ ಈಕ್ವಲ್ ಆಗಿರುತ್ತೆ, ಸರಿನಾ? ಅದ್ರ ವ್ಯಾಲ್ಯೂ ಏನು, 1. ಇವಾಗ ಇದ್ರೊಳಗಡೆ 1000 ಬಂತು ಅಂತ ಅಂದ್ಕೊಳ್ಳಿ, 1000 ಪವರ್ 0 ಕೂಡ 1, 2000 ಪವರ್ 0 ಕೂಡ 1, 2 ಪವರ್ 0 ಕೂಡ 1, 1 ಪವರ್ 0 ಕೂಡ 1, ಸರಿನಾ? ಪವರ್ ವ್ಯಾಲ್ಯೂ ಏನಾದರೂ 0 ಬಂದ್ರೆ ವ್ಯಾಲ್ಯೂ 1ಗೆ ಈಕ್ವಲ್ ಆಗುತ್ತೆ. ಸೊ F0 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ಏನು 0 ಅಂತ. ಸೊ 0 ಅಂತ ಬರೀರಿ, ವಿಚ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ಎನಿಥಿಂಗ್ ಟು ದ ಪವರ್ ಆಫ್ 0 ವಿಲ್ ಬಿ ಈಕ್ವಲ್ ಟು 1
ಪ್ಲಸ್ ಬಿ ಇಂಟು ಎನಿಥಿಂಗ್ ಟು ದ ಪವರ್ ಆಫ್ 0 ವಿಲ್ ಬಿ ಈಕ್ವಲ್ ಟು 1. ಸೊ ವ್ಯಾಲ್ಯೂ ಏನಾಗುತ್ತೆ ಎ ಪ್ಲಸ್ ಬಿ ವಿಲ್ ಬಿ ಈಕ್ವಲ್ ಟು 0. ಇದನ್ನು ಈಕ್ವೇಷನ್ ನಂಬರ್ ಎ ಅಂತ ತೊಗೊತೀನಿ. ಸರಿನಾ, ಈಕ್ವೇಷನ್ ನಂಬರ್ ಎ ಅಂತ. ನೆಕ್ಸ್ಟ್ ಲೆಟ್ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಯಾಕೆ ನೋಡಿ, F1 ವ್ಯಾಲ್ಯೂ ಕೊಟ್ಟಿದ್ದಾರೆ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಅವುಗಳನ್ನು ಮಾತ್ರ ನೀವು ಕಂಡುಹಿಡ್ಕೋಬೇಕು. ನೋಡಿ ಇಲ್ಲಿ ಎನ್ ಜಾಗಕ್ಕೆ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ, F1 ವಿಲ್ ಬಿ ಈಕ್ವಲ್ ಟು ಎ ಇಂಟು 1 ಪ್ಲಸ್ ರೂಟ್ 5 ಹೋಲ್ ಡಿವೈಡೆಡ್ ಬೈ 2 ಪವರ್ 1 ಪ್ಲಸ್ ಬಿ ಇಂಟು 1 ಮೈನಸ್ ರೂಟ್ 5 ಹೋಲ್ ಡಿವೈಡೆಡ್ ಬೈ 2 ಪವರ್ 1. ಸೊ ಪವರ್ 1 ಇದೆ ಅಂತಂದರೆ ಅದೇ ವ್ಯಾಲ್ಯೂ ಆಗಿರುತ್ತೆ. ಸೊ ಇವಾಗ F1 ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 1, ವಿಚ್ ವಿಲ್ ಬಿ ಈಕ್ವಲ್ ಟು ಎ ಇಂಟು 1 ಪ್ಲಸ್ ರೂಟ್ 5 ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ ಬಿ ಇಂಟು 1 ಮೈನಸ್ ರೂಟ್ 5 ಹೋಲ್ ಡಿವೈಡೆಡ್ ಬೈ 2. ಸರಿನಾ. ಸೊ ಈಗ ಏನು ಮಾಡ್ತೀನಿ ಅಂತಂದರೆ ಈ ಡಿನಾಮಿನೇಟ್ರಲ್ಲಿ ಇರುವಂಥ 2ಗಳನ್ನು ತೆಗೆದಾಕೋಸ್ಕರ ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್, ಎರಡು ಸೈಡು ಕೂಡ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್. ಸೊ ಎರಡು ಸೈಡು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2 ಇಂಟು 1 ವಿಲ್ ಬಿಕಮ್ 2 ವಿಚ್ ವಿಲ್ ಬಿ ಈಕ್ವಲ್ ಟು 2. ನಾನು ರೈಟ್ ಹ್ಯಾಂಡ್ ಸೈಡಿಗೆ ಮಲ್ಟಿಪ್ಲೈ ಮಾಡಿದಾಗ ಇದಕ್ಕೂ ಕೂಡ 2 ಮಲ್ಟಿಪ್ಲೈ ಆಗುತ್ತೆ, ಇದಕ್ಕೂ ಕೂಡ 2 ಮಲ್ಟಿಪ್ಲೈ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ 2 ಮಲ್ಟಿಪ್ಲೈ ಆಯಿತು ಅಂದ್ಕೊಳ್ಳಿ, 2 ಮತ್ತು 2 ಕ್ಯಾನ್ಸಲ್ ಔಟ್ ಆಗ್ತವೆ. ಏನು ಉಳ್ಕೊಂತು, ಎ ಇಂಟು 1 ಪ್ಲಸ್ ರೂಟ್ 5 ಉಳ್ಕೊಂತು. ನೆಕ್ಸ್ಟ್ ಪ್ಲಸ್ ಬಿ ಇಂಟು 1 ಮೈನಸ್ ರೂಟ್ 5 ಉಳ್ಕೊಂತು. ಸರಿನಾ. ಸೊ ಇವಾಗ 2 ವಿಲ್ ಬಿ ಈಕ್ವಲ್ ಟು ಒಳಗಡೆ ಮಲ್ಟಿಪ್ಲೈ ಮಾಡಿ, ಎ ಇಂಟು 1 ವಿಲ್ ಬಿ ಎ ಪ್ಲಸ್ ಎ ಇಂಟು ರೂಟ್ 5 ಅಂತ ಅಂದರೆ ಎ ರೂಟ್ 5 ಪ್ಲಸ್ ಬಿ ಇಂಟು 1 ವಿಲ್ ಬಿ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ರೂಟ್ 5 ಏನಾಯಿತು, ಬಿ ರೂಟ್ 5. ಸೊ ಇವಾಗ ಎ ಮತ್ತು ಬಿ ಅನ್ನು ಹತ್ರ ಬರ್ಕೊಂತೀನಿ. 2 ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ರೂಟ್ 5 ಮೈನಸ್ ಬಿ ಇಂಟು ರೂಟ್ 5 ಆಯಿತು. ನೋಡಿ ಎ ಪ್ಲಸ್ ಬಿ ವ್ಯಾಲ್ಯೂ ನನಗೆ ಗೊತ್ತು, ಏನು 0 ಈಕ್ವಲ್ ಅಂತ. ಸೊ ಎ ಪ್ಲಸ್ ಬಿ ಜಾಗದಲ್ಲಿ 0ನ ಹಾಕಿ, 0 ಪ್ಲಸ್ ಎ ಇಂಟು ರೂಟ್ 5 ಮೈನಸ್ ಬಿ ಇಂಟು ರೂಟ್ 5. ಸೊ ಇವಾಗ ನೋಡಿ ಇವೆರಡರಲ್ಲೂ ಕೂಡ ರೂಟ್ 5 ಕಾಮನ್ ಇದೆ. ಸೊ ರೂಟ್ 5 ಕಾಮನ್ ಆಗಿ ಹೊರಗಡೆ ತಕ್ಕೊಂತೀನಿ. 2 ವಿಚ್ ವಿಲ್ ಬಿ ಈಕ್ವಲ್ ಟು ರೂಟ್ 5 ಇಂಟು ಎ ಮೈನಸ್ ಬಿ ಆಯಿತಾ. ಸೊ ರೂಟ್ 5 ಕೆಳಗಡೆ ಕಳಿಸಿದ್ರೆ ಏನಾಗುತ್ತೆ ಅಂದರೆ ಈ ಕಡೆ ಸೈಡ್ ಕಳಿಸಿದಾಗ ಡಿನಾಮಿನೇಟ್ರಿಗೆ ಬರುತ್ತೆ. ಸೊ 2 ಡಿವೈಡೆಡ್ ಬೈ 5 ವಿಲ್ ಬಿ ಈಕ್ವಲ್ ಟು ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ. ಸೊ ಇದನ್ನು ಈಕ್ವೇಷನ್ ನಂಬರ್ ಬಿ ಅಂತ ತೊಗೊಳೋಣ. ಸೊ ಇದನ್ನು ಒಂಚೂರು ಚೇಂಜಸ್ ಮಾಡ್ಕೊಳ್ಳಿ. ಎ ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು 2 ಡಿವೈಡೆಡ್ ಬೈ ರೂಟ್ 5 ಅಂತ ಬರ್ಕೊಳ್ಳಿ ಅಷ್ಟೇ. ಈಕ್ವೇಷನ್ ಬಿ ಅನ್ನು ಏನಂತ ಬರ್ಕೊಳ್ಳಿ, ಎ ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು 2 ಡಿವೈಡೆಡ್ ಬೈ ರೂಟ್ 5 ಅಂತ ಬರ್ಕೊಳ್ಳಿ. ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎ ಪ್ಲಸ್ ಬಿ ಇದೆ, ಇಲ್ಲಿ ಎ ಮೈನಸ್ ಬಿ ಇರಲಿ. ಸೊ ಆ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಳೋಣ ಅಂತ ನಾವೇನು ಮಾಡಿದ್ದಿಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡನ್ನು ಒಂಚೂರು ಸ್ವ್ಯಾಪ್ ಮಾಡಿದೆ ಅಷ್ಟೇ, ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಕಂಡುಹಿಡ್ಕೋಬೇಕು. ಸರಿನಾ. ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಕಂಡುಹಿಡ್ಕೊಂಡು ಈ ಜಾಗಕ್ಕೆ ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಈಕ್ವೇಷನ್ ಎ ಮತ್ತು ಈಕ್ವೇಷನ್ ಬಿ ಎರಡನ್ನೂ ಕೂಡ ಒಂದ್ಸಲಿ ಆ್ಯಡ್ ಮಾಡೋಣ, ಒಂದ್ಸಲಿ ಸಬ್ಸ್ಟ್ರಾಕ್ಟ್ ಮಾಡೋಣ. ಯಾಕೆ ಅಂತ ಗೊತ್ತಾಗುತ್ತೆ ನೋಡಿ. ಸೊ ಆ್ಯಡ್ ಈಕ್ವೇಷನ್ ಎ ವಿತ್ ಈಕ್ವೇಷನ್ ನಂಬರ್ ಬಿ. ಸೊ ವ್ಯಾಲ್ಯೂ ಏನಾಗುತ್ತೆ, ನನಗೆ ಲೆಫ್ಟ್ ಹ್ಯಾಂಡ್ ಸೈಡನ್ನು ಆ್ಯಡ್ ಮಾಡಿ. ಫಸ್ಟು ಎ ಪ್ಲಸ್ ಬಿ ಇದೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಎ ಮೈನಸ್ ಬಿ ಇದೆ ಪ್ಲಸ್ ಎ ಮೈನಸ್ ಬಿ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿದೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ಏನಿದೆ 0 ಪ್ಲಸ್ ಇದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನಿದೆ 2 ಡಿವೈಡೆಡ್ ಬೈ ರೂಟ್ 5 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು 2 ಡಿವೈಡೆಡ್ ಬೈ ರೂಟ್ 5 ಆಯಿತು. ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯಿತು. 2a ವಿಲ್ ಬಿ ಈಕ್ವಲ್ ಟು 2 ಡಿವೈಡೆಡ್ ಬೈ ರೂಟ್ 5 ಆಯಿತು. 2 ಕ್ಯಾನ್ಸಲ್ ಆಗ್ತವೆ. ಎ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 5. ಸರಿನಾ. ಸೊ ಈ 1 ಡಿವೈಡೆಡ್ ಬೈ ರೂಟ್ 5 ಇಲ್ಲಿಗೆ ಹಾಕಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಸಬ್ಸ್ಟ್ರಾಕ್ಟ್ ಈಕ್ವೇಷನ್ ಎ ಮೈನಸ್ ಈಕ್ವೇಷನ್ ಬಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಎ ಪ್ಲಸ್ ಬಿ ಇದೆ ಮೊದಲನೇದರಲ್ಲಿ. ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಇಟ್ ವಿತ್ ದ ಸೆಕೆಂಡ್ ಅಂತಂದರೆ ಇದರಲ್ಲಿರುವಂಥ ಲೆಫ್ಟ್ ಹ್ಯಾಂಡ್ ಸೈಡ್ ಜೊತೆ ಎ ಮೈನಸ್ ಬಿ ವಿಚ್ ವಿಲ್ ಬಿ ಈಕ್ವಲ್ ಟು ಇದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನು 0 ಮೈನಸ್ ಅದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನು 2 ಡಿವೈಡೆಡ್ ಬೈ ರೂಟ್ 5 ಆಯಿತು. ಎ ಪ್ಲಸ್ ಬಿ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಬಿ ವಿಚ್ ವಿಲ್ ಬಿ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ ರೂಟ್ 5 ಆಯಿತು. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 2b ವಿಲ್ ಬಿ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ ರೂಟ್ 5. 2 ಕ್ಯಾನ್ಸಲ್ ಆದರೆ ಬಿ ವಿಲ್ ಬಿ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ ರೂಟ್ 5. ಸೊ ಇವಾಗ ನನಗೆ ಎ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 1 ಡಿವೈಡೆಡ್ ಬೈ ರೂಟ್ 5. ಬಿ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ ಮೈನಸ್ 1 ಡಿವೈಡೆಡ್ ಬೈ ರೂಟ್ 5. ಅವೆರಡನ್ನೂ ಕೂಡ ಈ ಒಂದು ಜನರಲ್ ಸೊಲ್ಯೂಷನ್ ನಾವೇನು ಕಂಡುಹಿಡ್ಕೊಂಡಿದ್ವಲ್ಲ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್
A and B value in equation x. ಸೊ ಈಕ್ವೇಶನ್ x ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ fn ವಿಲ್ ಬಿ ಈಕ್ವಲ್ ಟು a ಜಾಗದಲ್ಲಿ 1 ಡಿವೈಡೆಡ್ ಬೈ ರೂಟ್ 5 ಇಂಟು 1 ಪ್ಲಸ್ ರೂಟ್ 5 ಹೋಲ್ ಡಿವೈಡೆಡ್ ಬೈ 2 ಪವರ್ n ಪ್ಲಸ್ ಬಿ ಜಾಗದಲ್ಲಿ ಏನಿದೆ ಮೈನಸ್ 1 ಬೈ ರೂಟ್ 5 ಇದೆ. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ಮೈನಸ್ 1 ಡಿವೈಡೆಡ್ ಬೈ ರೂಟ್ 5 ಇಂಟು 1 ಮೈನಸ್ ರೂಟ್ 5 ಹೋಲ್ ಡಿವೈಡೆಡ್ ಬೈ 2 ಪವರ್ n. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸರಿನಾ? ದಿಸ್ ಈಸ್ ದ ಫೈನಲ್ ಆನ್ಸರ್. 1 ಡಿವೈಡೆಡ್ ಬೈ ರೂಟ್ 5 ಎ ವ್ಯಾಲ್ಯೂ ಇತ್ತು, ಬಿ ವ್ಯಾಲ್ಯೂ ಏನು ಮೈನಸ್ 1 ಡಿವೈಡೆಡ್ ಬೈ ರೂಟ್ 5. ಇನ್ನು ಉಳಿದಿರೋದೆಲ್ಲ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ಒಂದು 2-3 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.